ಇಂಡಿಯಾ ಟೂರಿಸಂ ಬೆಂಗಳೂರು ಹಾಗೂ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಸೇರಿ ವೋಕಲ್ ಫಾರ್ ಲೋಕಲ್ ಮತ್ತು ದೇಖೋ ಅಪ್ನಾ ದೇಶ್ ಅಂದ್ರೆ ನೋಡಿ ನಮ್ಮ ದೇಶ ಅನ್ನೋ ಕ್ಯಾಂಪೇನ್ನ ಭಾಗವಾಗಿ ನಾವು ಈಗ ಇದ್ದೀವಿ ಚನ್ನಪಟ್ಟಣ ಗೊಂಬೆಗಳನ್ನು ತಯಾರಿ ಮಾಡುವಂತ ಫ್ಯಾಕ್ಟರಿಯಾದ ಭಾರತ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್. ಬನ್ನಿ ನೋಡೋಣ. ಚನ್ನಪಟ್ಟಣ ಗೊಂಬೆಗಳು ಜಿಐ ಟ್ಯಾಗ್ ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಹೊಂದಿದೆ. ಭೌಗೋಳಿಕ ಸೂಚ್ಯಾಂಕ ಎಂಬುದು ಒಂದು ವಸ್ತುವಿನ ಅಥವಾ ಸಾಮಗ್ರಿಯ ಮೂಲವನ್ನು ನಿರ್ದಿಷ್ಟವಾಗಿ ಒಂದು ಭೌಗೋಳಿಕ ಸ್ಥಳಕ್ಕೆ ಗುರುತಿಸುವ ವಿಧಾನ. ಭಾರತವನ್ನು ಗ್ಲೋಬಲ್ ಲೆವೆಲಲ್ಲಿ ಗೊಂಬೆಗಳನ್ನು ಉತ್ಪಾದನೆ ಮಾಡುವ ಕೇಂದ್ರವನ್ನಾಗಿ ಮಾಡಲು ಭಾರತ ಸರ್ಕಾರವು ಟಾಯ್ಕಥಾನ್ ಎಂಬ ಕ್ಯಾಂಪೇನ್ ಕೂಡ ಶುರು ಮಾಡಿದೆ. Hi everyone, today we are here in Channapatna in the Channapatna toy producing factory, and basically we have come here to understand how the indigenous toy Channapatna toy is produced, and here we have in this factory the complete factory, the producing unit. The artisans are working meticulously here from step 1 to the point of sale. ಚಿಕ್ಕ ವಯಸ್ಸಿಂದ ಎಷ್ಟು ಜನ ಮರದ ಬೊಂಬೆ ಜೊತೆ ಬೆಳೆದಿದ್ದೀರಾ ಹೇಳಿ? ತುಂಬ ಜನ ಅಲ್ವಾ? ನಮ್ಮ ಇಂಡಿಯಾದಲ್ಲಿ ರಾಮಾಯಣ ಮಹಾಭಾರತ ಎಲ್ಲಿ ನೋಡಿದ್ರೂ ಮರದ ಬೊಂಬೆಗಳು ಕಾಣಿಸುತ್ತೆ. ಹಾಗಂದರೆ ಎಷ್ಟು ವರ್ಷ ಹಳೇದಾಗಿರ್ಬೋದು ಹೇಳಿ? ಎಲ್ಲ ದೇಶಗಳಲ್ಲೂ ಬೇರೆ ಬೇರೆ ಜಾಗಗಳನ್ನು ಯಾವ್ದಾರ ಒಂದು ಆರ್ಟ್ ಯುನೀಕ್ ಆಗಿರುತ್ತೆ ಅಲ್ವಾ? ನಮ್ಮ ಕರ್ನಾಟಕ ಅಲ್ಲಿ ಚನ್ನಪಟ್ಟಣ ಟಾಯ್ಸ್ ಯುನೀಕು. ಡಾಕ್ಯುಮೆಂಟೆಡ್ 200 ಇಯರ್ಸ್ ಆಗಿದ್ರೂ ಅದು ತುಂಬ ಹಳೇದು ಅನಿಸುತ್ತೆ. ಬಟ್ ಟಿಪ್ಪು ಸುಲ್ತಾನ್ ಪರ್ಷಿಯಾಯಿಂದ ಆರ್ಟಿಸ್ಟ್ನ ಕರ್ಕೊಂಡು ಬಂದು ಇಲ್ಲಿ ಈ ಕಲೆನ ಹೇಳ್ಕೊಟ್ಟಿರೋದು ಅಂತ ಸ್ವಲ್ಪ ಜನ ನಂಬ್ತಾರೆ. ಸ್ವಲ್ಪ ಜನ ಹೇಳ್ತಾರೆ ಅವರು ಬೇರೆ ದೇಶಗಳಿಗೆ ಈ ಕಲೆನ ಕಳಿಸಿ ಪರ್ಷಿಯನ್ ಟ್ರೇಡರ್ಸಿಂದ ಪಾಪ್ಯುಲರ್ ಮಾಡಿದ್ದು ಅಂತ. ನಿಜ ಇವತ್ತಿನ ತನಕ ಗೊತ್ತಿಲ್ಲ, ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. This is our 5th generation into this craft, and we are continuing the legacy of toy making. Generation after generation we are trying to evolve and innovate products. These are the button lac. Actually this is a kind of resin which grows on the tree. ಇದನ್ನ ಬಟನ್ ಲ್ಯಾಕ್ ಅಂತ ಕರೀತಾರೆ. ಇದನ್ನ ಮರದ ರಾಳದಿಂದ ತಯಾರಿ ಮಾಡೋದು. ಇದು ನಮಗೆ ಯಾವುದೇ ರೀತಿಯಾದ ಹಾನಿ ಉಂಟು ಮಾಡುವುದಿಲ್ಲ. ಈ ಬಟನ್ ಲ್ಯಾಕ್ ಅನ್ನ ಸರಿಯಾದ ತಾಪಮಾನದಲ್ಲಿ ಬಿಸಿ ಮಾಡಿ ಕರಗಿಸಿದ ನಂತರ ತರಕಾರಿಗಳಿಂದ ತೆಗೆದಂತ ಸಂಪೂರ್ಣವಾದ ಆರ್ಗ್ಯಾನಿಕ್ ವರ್ಣಗಳನ್ನು ಇದರಲ್ಲಿ ಮಿಶ್ರಣ ಮಾಡಲಾಗುತ್ತದೆ. ನಮಗೆ ಬೇಕಾಗಿರುವ ಛಾಯೆ ಸಿಗುವವರೆಗೂ ಇದನ್ನ ಮಿಶ್ರಣ ಮಾಡ್ತಾನೆ ಇರ್ತಾರೆ. ಸರಿಯಾದ ಛಾಯೆ ಸಿಕ್ಕಿದ ನಂತರ ಇದನ್ನ ತಂಪುಗೊಳಿಸಿ ಈ ರೀತಿಯಾಗಿ ಗಟ್ಟಿ ಮಾಡಲಾಗುತ್ತದೆ. ಒಮ್ಮೆ ಗಟ್ಟಿಯಾದ ನಂತರ ಇದನ್ನ ಲೇತ್ ಮಿಷಿನಲ್ಲಿ ಸುತ್ತುತ್ತಿರುವ ಮರಕ್ಕೆ ಒತ್ತಿ ಈ ಗೊಂಬೆಗಳಿಗೆ ಹಚ್ಚಲಾಗುತ್ತದೆ. ಗಾಢ ಮತ್ತು ತಿಳಿಯಾದ ಬಣ್ಣಗಳಿಂದ ಕೂಡಿದ ಸುಮಾರು 20ರಷ್ಟು ಬಣ್ಣಗಳವರೆಗೂ ಈ ರೀತಿ ತಯಾರಿ ಮಾಡಬಹುದು. And the beauty of this place is that they also given opportunity for the travelers to come and put their hand or try their hand on producing Channapatna toys. ಇಲ್ಲಿಗೆ ಯಾತ್ರಿಕರು ಕೂಡ ಭೇಟಿ ನೀಡಿ ಚನ್ನಪಟ್ಟಣ ಗೊಂಬೆಗಳು ಹೇಗೆ ತಯಾರಿ ಆಗುತ್ತದೆ ಅಂತ ನಾವು ಕೂಡ ನೋಡಿ ಕಲಿಯಬಹುದು. ಅಷ್ಟೇ ಅಲ್ಲ, ಬೇಕಿದ್ದಲ್ಲಿ ನಾವು ಕೂಡ ಗೊಂಬೆಗಳು ತಯಾರಿ ಮಾಡುವ ಅನುಭವ ಆಗಬೇಕಿದ್ದಲ್ಲಿ ಆರ್ಟಿಸನ್ ಸಹಾಯದಿಂದ ನಮ್ಮ ಕೈಯಲ್ಲೇ ಗೊಂಬೆಗಳನ್ನ ತಯಾರಿ ಮಾಡಬಹುದು. ಇಲ್ಲಿಗೆ ಭೇಟಿ ನೀಡಲು ಒಂದು ದಿನ ಮುಂಚಿತವಾಗಿ ಇವರಿಗೆ ಫೋನ್ ಮಾಡಿ ತಿಳಿಸಿದರೆ ಬೇಕಾದ ವ್ಯವಸ್ಥೆಗಳು ಮಾಡಿಕೊಡುತ್ತಾರೆ. ಭಾನುವಾರ ರಜೆ ಇರುತ್ತದೆ, ಆದರೂ ಕೂಡ ಮುಂಚಿತವಾಗಿ ತಿಳಿಸಿದರೆ ಭಾನುವಾರ ಕೂಡ ನಮಗೆ ಭೇಟಿ ನೀಡುವ ಅವಕಾಶ ಮಾಡಿಕೊಡುತ್ತಾರೆ. ಇಲ್ಲಿಗೆ ಭೇಟಿ ನೀಡಲು ಯಾವುದೇ ಫೀಸ್ ಇಲ್ಲ. ಗೊಂಬೆಗಳನ್ನ ನಾವೇ ತಯಾರಿ ಮಾಡಬೇಕಂದ್ರೆ ಮರಗಳ ವೆಚ್ಚವಾಗಿ ಸುಮಾರು 500 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಬಹಳಷ್ಟು ಹೆಂಗಸರು ಕೂಡ ಕುಶಲಕರ್ಮಿಗಳಾಗಿ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಚನ್ನಪಟ್ಟಣದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಈ ಕಲೆಯ ಬಗ್ಗೆ ತಿಳಿದಿರುವ ಕಾರಣ ಸುಮಾರು 6 ತಿಂಗಳಷ್ಟು ತರಬೇತಿ ಪಡೆದರೆ ಇವರು ಕುಶಲಕರ್ಮಿಗಳಾಗಿ ಕೆಲಸ ವಹಿಸಬಹುದು. ಇವರಲ್ಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಕೂಡ ಇದೆ. ಯಾರಿಗೆ ಫ್ಯಾಕ್ಟ್ರಿಗೆ ಬಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಒಂದು ಸಣ್ಣ ಯಂತ್ರವನ್ನು ಒದಗಿಸಿ ಅವರು ಮನೆಯಿಂದನೇ ಈ ಗೊಂಬೆಗಳನ್ನು ತಯಾರಿ ಮಾಡುವಂಥ ಸೌಕರ್ಯವನ್ನು ಒದಗಿಸಲಾಗುತ್ತದೆ. ನಾವು ಈಗ ಬಂದಿರುವ ಭಾರತ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಕಂಪನಿಯು ಭಾರತದ ಮೊದಲ PIS ಸರ್ಟಿಫೈಡ್ ಕರಕುಶಲ ತಯಾರಕರು. ಈ ಕಾರ್ಖಾನೆಗಳಿಂದ ಅತಿ ಹೆಚ್ಚು ಗೊಂಬೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಮುಖ್ಯವಾಗಿ USA, UK, ಜರ್ಮನಿ ಮತ್ತು ಆಸ್ಟ್ರೇಲಿಯಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಭಾರತ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಈಗ ಝೀರೋ ವೇಸ್ಟೇಜ್ ಕಾರ್ಖಾನೆ ಕೂಡ ಆಗಿದೆ. ಇಲ್ಲಿ ಬಳಕೆ ಆಗದೇ ಇರುವಂಥ ಮರಗಳನ್ನು ಅಗರಬತ್ತಿ ತಯಾರಿಸಲು ಉಪಯೋಗಿಸುತ್ತಾರೆ. ಭಾರತ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ನಮಗಾಗಿ ಗೊಂಬೆಗಳನ್ನು ನಮಗೆ ಬೇಕಾದ ರೀತಿಯಲ್ಲಿ ಡಿಸೈನ್ ಮಾಡಿ ತಯಾರಿ ಕೂಡ ಮಾಡಿಕೊಡುತ್ತಾರೆ.
ನನ್ನ ಹೆಸರು ಇಲಿಯಾಸ್ ಅಂತ. ನಾನು ಈ ಲೈನ್ಗೆ ಬಂದು ಸುಮಾರು 45 ವರ್ಷ ಆಗಿದೆ. ನಮ್ಮ ಪ್ರಾಡಕ್ಟು ನಮ್ಮ ದೇಶದಲ್ಲಿ ಯೂಸ್ ಆಗಲಿ ಅಂತ ಆ ಭಾವನೆಯಿಂದ ನಮ್ಮ ಮಕ್ಕಳು ಎಲ್ಲರಿಗೆ ತಗೊಂಡು, ನನ್ನ ಫ್ಯಾಮ್ಲಿ ಎಲ್ಲರಿಗೆ ತಗೊಂಡು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನ್ ಟಾಕ್ಸಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಾವು ಯೂಸ್ ಮಾಡಿ ನಮ್ಮ ಭವಿಷ್ಯ, ನಮ್ಮ ಮಕ್ಕಳ, ನಮ್ಮ ದೇಶದ್ದು ಮಕ್ಕಳಿಗೆ ಒಂದು ರೀತಿಯಿಂದ ಒಳ್ಳೆ ಪ್ರಾಡಕ್ಟ್ ಕೊಡುವ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೊಡುವ, ಈ ಚೈನಾದು ಸ್ಟಾಪ್ ಮಾಡುವ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ ಚೈನಾಯಿಂದ ಎಷ್ಟು ಪ್ರಾಡಕ್ಟ್ ಬರ್ತಾಯಿತ್ತು, ಟೋಟಲಿ ದಟ್ ಈಸ್ ಎ ಪಾಯ್ಸನ್ ಐಟಮ್ಸ್. ನಮಸ್ಕಾರ, ನನ್ನ ಹೆಸರು ಅನುಷಾ. ಇದು ಚನ್ನಪಟ್ಟಣ ಟಾಯ್ಸ್ ಒಂದು ಕಂಪ್ನಿ, ಭಾರತ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ. ಇಲ್ಲಿ ನಾವು ಎಲ್ಲ ವಿಧವಾದ ಟಾಯ್ಸ್ಗಳನ್ನ ಮಾಡ್ತೀವಿ. ಅಂದರೆ ಆರ್ಗ್ಯಾನಿಕ್ ಆಗ್ಬೋದು, ನಾನ್ ಟಾಕ್ಸಿಕ್ ಆಗ್ಬೋದು, ಎಕೋ ಫ್ರೆಂಡ್ಲಿ, ಆ ಥರ ಐಟಮ್ಸ್ಗಳನ್ನ ಮಾಡ್ತೀವಿ. ಇಲ್ಲಿ ತುಂಬ ಮಕ್ಕಳಿಗೆ ಆರ್ಗ್ಯಾನಿಕ್ಕಾಗಿ ಸಿಗಬೇಕು ಅಂತಂದರೆ ಈ ಥರ ಐಟಮ್ಸ್ಗಳನ್ನ ಮಾಡ್ತೀವಿ. ಇದು ನ್ಯಾಚುರಲ್ ಕಲರ್ಸ್ ಇದು ಬಂದು. ಮತ್ತು ಇಲ್ಲಿ ತುಂಬ ವುಡ್ಗಳು ಡಿಫ್ರೆಂಟ್ ವುಡ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಬೀಚ್ ವುಡ್ ಆಗ್ಬೋದು, ಐವರಿ ವುಡ್ಡು, ನೀಮ್ ವುಡ್ಡು, ಆ ಥರ ತುಂಬ ವಿಧವಾದ ವುಡ್ಗಳನ್ನ ಯೂಸ್ ಮಾಡಿ ಮಾಡ್ತೀವಿ. ಮಕ್ಳುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆ ಥರ ಯೂಸ್ ಬಾಯಿಗೆ ಹಾಕಿದ್ರೂ ಏನೂ ಆಗಬಾರ್ದು, ಆರ್ಗ್ಯಾನಿಕ್ ಆಗಿರಬೇಕು. ಈಗ ಪ್ಲಾಸ್ಟಿಕ್ ಇರೋದ್ರಿಂದ, ಚೈನಾ ಐಟಮ್ಸ್ ಜಾಸ್ತಿ ಇರೋದ್ರಿಂದ ಈ ಟಾಯ್ಸ್ ಬೆಸ್ಟ್ ಅಂದ್ಕೊತೀವಿ. ಇದು ಐವರಿ ವುಡ್, ಬಾಳೆ ಮರ ಅಂತಾರೆ ಕನ್ನಡ. ಹೌದೌದು. ರಿಂಗ್ಸ್ ಆರ್ಡ್ರ್ ಇದೆ ನಮಗೂ. ಅದನ್ನ ರೆಡಿ ಮಾಡ್ತಾರೆ, ಕಲರ್ಸ್ ಹಾಕ್ತಾರೆ. ಕಲರ್ಸ್ ಹಾಕೋದು ಇದೆ, ಈ ಕಲರ್ಸ್ ಹಾಕ್ತಾರೆ. ಯಾವ ಥರ ಫಸ್ಟ್ ಕಟ್ಟಿಂಗ್ ಯಾವ ಥರ ಫಸ್ಟ್ ಈ ಥರ ಎಲ್ಲ ಮಾಡ್ತೀನಿ. ಆಮೇಲೆ ಸ್ಟಿಕ್ಕು ನಾವು ಸ್ಟಿಕ್ನ ರೆಡಿ ಮಾಡ್ಕೊಳ್ತೀವಿ. ಆಮೇಲೆ ರಿಂಗ್ಸ್ ಅಲ್ಲಿ ರೆಡಿ ಮಾಡ್ತಾರೆ. ಅವ್ರು ಹೇಳಿರ್ತಾರೆ ಕಸ್ಟಮರು, ನಮಗೆ ಯಾವ ಮರದಲ್ಲಿ ಬೇಕು. ಕಸ್ಟಮರ್ ಯಾವ ಮರದಲ್ಲಿ ಕೇಳ್ತಾರೆ ಆ ಮರದಲ್ಲಿ ಮಾಡ್ಕೊಡ್ತಾರೆ. ನಮಗೆ ತುಂಬಾ ಬೀಚ್ ವುಡ್ ತುಂಬ ಕಾಸ್ಟ್ಲಿ. ಬೀಚ್ ವುಡ್, ಐವರಿ ವುಡ್ಡು ಮತ್ತು ನೀಮ್ ವುಡ್ ಇದೆ. ತುಂಬಾ ಚೆನ್ನಾಗಿರೋ ಮರ ಅಂದರೆ ಬೀಚ್ ವುಡ್ಡಲ್ಲೇ ಮತ್ತು ಐವರಿ ವುಡ್ ಪ್ರಾಡಕ್ಟು ಅವ್ರು ಯಾವ್ದು ಕೇಳ್ತಾರೆ ನಾವು ಅವ್ರು ಮಾಡ್ಕೊಡ್ತೀವಿ. ಪ್ಲಾಸ್ಟಿಕ್ ಬೊಂಬೆಗಳ ಬೆಲೆ ಎಷ್ಟು ಹೇಳಿ? ಅದೇ ಮರದ ಬೊಂಬೆ ಆದರೆ ಕೈಯಿಂದ ಮಾಡಿರ್ತಾರೆ, ಪ್ರೀತಿಯಿಂದ ಮಾಡಿರ್ತಾರೆ. ಮಕ್ಕಳು ಆಟ ಆಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ವರ್ಷಾನುಗಟ್ಟಲೆ ಇರುತ್ತೆ. ಆದರೆ ಆರ್ಟ್ ಅನ್ನೋದು ಸೋಲ್ಗೋಸ್ಕರ ಅಲ್ವಾ? ನಾವು ಆರ್ಟಿಸಾನ್ಸ್ನ ಸಪೋರ್ಟ್ ಮಾಡೋ ಟೈಮ್ ಬಂದಿದೆ. ನಾವೆಲ್ಲರೂ ಕೂಡಿ ಇದನ್ನು ಪ್ರಮೋಟ್ ಮಾಡಬೇಕು. ಸೊ ಎಲ್ಲರೂ ಬನ್ನಿ ಚನ್ನಪಟ್ಟಣದಲ್ಲಿ ನೋಡಿ ಹೆಂಗೆ ಮಾಡ್ತಾರೆ ಬೊಂಬೆಗಳನ್ನ ಅಂತ ಎಂಜಾಯ್ ಮಾಡಿ. ನನ್ನ ಹೆಸರು ವಿದ್ಯಾ ಅಂತ. ಐ ಬ್ಲಾಗ್ ಇನ್ ದ ನೇಮ್ ಆಫ್ ವಿದೌಟ್ ಬೌಂಡ್ರೀಸ್. ಪ್ಲೀಸ್ ಚೆಕ್ ಮೈ ಪ್ರೊಫೈಲ್ ಆ್ಯಂಡ್ ಫಾಲೋ. ಥ್ಯಾಂಕ್ ಯು. ಇಲ್ಲಿ ಕೆಲಸ ಮಾಡುತ್ತಿದ್ದ ಕುಶಲಕರ್ಮಿಗಳಿಗೆ ಇನ್ಕ್ರೆಡಿಬಲ್ ಇಂಡಿಯಾದು ಕ್ಯಾಪ್ ಧರಿಸಿ ಇಂಡಿಯಾ ಟೂರಿಸಂ ಬೆಂಗಳೂರಿನ ಡೈರೆಕ್ಟರ್ ಆದ ಮೊಹಮ್ಮದ್ ಫಾರೂಕ್ ಅವರು ಗೌರವಿಸಿದರು. ಮಹಿಳಾ ಸಬಲೀಕರಣಕ್ಕಾಗಿ ಇಲ್ಲಿ ಸುಮಾರು 30ರಷ್ಟು ಮಹಿಳೆಯರಿಗೆ ತರಬೇತಿಯನ್ನು ನೀಡಿ ಮಾಸ್ಟರ್ ಆರ್ಟಿಸನ್ ಆಗುವ ರೀತಿ ಭಾರತ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ನಲ್ಲಿ ಪ್ರೋತ್ಸಾಹನೆಯನ್ನು ನೀಡುತ್ತಿದ್ದಾರೆ. ಗ್ಲೋಬಲ್ ರಿಸೆಷನ್ ಕಾರಣ ಇವರ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಹಳಷ್ಟು ಕಡಿಮೆಯಾಗಿತ್ತು. ಚನ್ನಪಟ್ಟಣ ಕಾರ್ಖಾನೆಯು ಬದುಕುಳಿಯುವುದು ಕೂಡ ಕಷ್ಟವಾಗಿತ್ತು. ಆ ಸಮಯದಲ್ಲಿ ಬಹಳಷ್ಟು ಬ್ಲಾಗರ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮುಖಾಂತರ ಸ್ಥಳೀಯರಿಗೆ ಪ್ರಚಾರ ಮಾಡಿದ ಕಾರಣ ಮತ್ತೆ ಇವರ ವ್ಯಾಪಾರ ಸುಧಾರಿಸಿದೆ. ಚನ್ನಪಟ್ಟಣ ಗೊಂಬೆಗಳು ಪ್ರಸಿದ್ಧವಾದರೂ ಕೂಡ ಸ್ಥಳೀಯರು ಇದನ್ನ ಹೆಚ್ಚಾಗಿ ಖರೀದಿ ಮಾಡುತ್ತಿರಲಿಲ್ಲ. ಅದರಿಂದ ಜಾಸ್ತಿ ಎಕ್ಸ್ಪೋರ್ಟ್ ನಡೀತಾ ಇತ್ತು. ಈಗ ಸ್ಥಳೀಯರು ಕೂಡ ಇದನ್ನ ಖರೀದಿ ಮಾಡಲು ಮುಂದಾಗಿದ್ದಾರೆ. ಸ್ಥಳೀಯ ಕಾರ್ಪೊರೇಟ್ ಆರ್ಡರ್ಗಳು ಕೂಡ ಇವರಿಗೆ ಸಿಗುತ್ತಿದೆ. ಇವರಿಗೆ ಆರ್ಡರ್ ಕೊಟ್ಟರೆ ನಮ್ಮ ಸ್ಥಳಕ್ಕೆ ಚನ್ನಪಟ್ಟಣ ಗೊಂಬೆಗಳನ್ನು ಕೊರಿಯರ್ ಮಾಡ್ತಾರೆ. ಇವರ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಾವು ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.